ಯೂಶಲಿ ಒಂದು ಉದಾಹರಣೆ ಕೊಡ್ತಾರೆ. ಮೊದಲಿಗೆ ಆ್ಯಪಲ್ ತಿಂದಾಗ ಬಹಳ ಖುಷಿ ಆಗ್ಬಿಡತ್ತೆ ಅಂತ, ಎರಡನೇ ಆ್ಯಪಲ್ ತಿಂದಾಗ ಮೊದಲ ಆ್ಯಪಲ್ನಷ್ಟು ಖುಷಿ ಆಗಲ್ಲ ಅಂತ, ಮೂರನೇ ಆ್ಯಪಲ್ ತಿಂದಾಗ ಹಾಂ ಓಕೆ ಓಕೆ ಅಂತ ಅನ್ಸುತ್ತೆ ಅಂತ. ಯಾವುದೇ ವಸ್ತುನ ತೊಗೊಂಡಾಗ ಪ್ರಾಬಬ್ಲಿ ಅದು ಒಂದು ದಿನ ಖುಷಿ ಕೊಡುತ್ತೆ, ನೆಕ್ಸ್ಟ್ ಡೇ ಓಕೆ ಓಕೆ ಅನ್ಸುತ್ತೆ, ಮೂರನೇ ದಿನ ಓಕೆ ಓಕೆ ಅನ್ಸುತ್ತೆ, ನಾಲ್ಕನೇ ದಿನ ಪಕ್ಕದಲ್ಲಿ ಪ್ರೋ ತೊಗೊಂಡಿದ್ದಾರೆ ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ನಿಜ. ಸೊ ಅದು ಹೌದು, ನಾವು ಗೆಟ್ ಯೂಸ್ ಟು ದಟ್ ಆಗ್ತೀವಿ. ಬಟ್ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಅದು ತುಂಬ ಬೇಗ ಆಗತ್ತೆ ಅಂತ. ಬೇಗ ಆಗುತ್ತೆ. ಹಾಂ, ಬೇಗ ಅಂದರೆ ಜನರಲ್ ಆಗಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ನನಗೆ ಈ ಫೋನ್ ತೊಗೊಂಡ್ರೆ ಇನ್ನೊಂದು ವರ್ಷ ನಾನು ಖುಷಿಯಾಗಿರ್ತೀನಿ ಅಂತ ಏನು ಅಂದ್ಕೊಂಡಿರ್ತಾರಲ್ಲ, ಅದು ಅವ್ರ ಎಸ್ಟಿಮೇಷನ್ ತಪ್ಪಾಗಿರುತ್ತೆ ಯಾವಾಗಲೂ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ಒಂದು ವಾರದಲ್ಲೇ ಅವರಿಗೆ ಬೋರ್ ಆಗಿಬಿಟ್ಟಿರುತ್ತೆ ಅದನ್ನು ತೊಗೊಂಡಿದ್ದು ಅಂತ. ಸೊ ಅದು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ತಗೊಳ್ಳೋಕ್ಕೂ ಮುಂಚೆ ಇದನ್ನು ರಿಯಲೈಸ್ ಮಾಡ್ಕೊಳ್ಳಿ, ನಿಮ್ಮ ಅವೇರ್ನೆಸ್ ಇರಲಿ. ನೀವು ಇಷ್ಟು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒಂದು ವರ್ಷ ಖುಷಿಯಾಗಿರೋದಿಲ್ಲ, ಮೇ ಬಿ ಒಂದು ವಾರ ಖುಷಿಯಾಗಿರ್ತೀರ. ಅದು ಬೇಕಾ ಇಲ್ಲ ಈ ಫೋನೇ ಇಟ್ಕೊಂಡು ಆರಾಮಾಗಿರ್ತೀರ, ಆ ದುಡ್ಡನ್ನು ಬೇರೆ ಥರ ಯೂಸ್ ಮಾಡಿ ಅಂತ. ಸೊ ಅಂದರೆ ಅದು ಫೈನಾನ್ಷಿಯಲ್ ಲಿಟರಸಿ ಪಾಯಿಂಟ್ ಆಫ್ ವ್ಯೂ ಅಂತಲೂ ಆ ಥರದ್ದು ಹೆಲ್ಪ್ ಆಗುತ್ತೆ, ಒಂದು ಡಿಸಿಷನ್ ಮೇಕಿಂಗ್ ಇರ್ಬೋದು ಅಂತ. ಅಥವಾ ನಾವು ಟೈಮನ್ನು ಕೂಡ, ಯಾಕಂದರೆ ಟೈಮಿನ ವ್ಯಾಲ್ಯೂ ಅಂತ ನೋಡೋದೇ ಇಲ್ಲ ಯಾರು. ಅದು ಇನ್ನೊಂದು ಪ್ರಾಬ್ಲಮ್. ನಾವು ದುಡ್ಡಿನ ಹಿಂದೆ ಬಿದ್ದು ನಮಗೆ ಇರೋದೇ 24 ಗಂಟೆ ದಿನದಲ್ಲಿ ಅಂದಾಗ ನಾವು ಅದರದ್ದು ವ್ಯಾಲ್ಯೂನೇ ಹಾಕಿರೋದಿಲ್ಲ. ಯಾಕಂದರೆ ಕೆಲವ್ರು ಹೇಳ್ತಾರೆ ನಾನು 1 ಅವರಿಗೆ ಇಷ್ಟು ದುಡಿತಾ ಇದ್ದೀನಿ ಅಂತೆಲ್ಲ. ಸೊ ಅದನ್ನು ನಾವು ಟೈಮ್ ಒಂದಕ್ಕೆ ಅದಕ್ಕೂ ಕೊಡಬೇಕಾದ್ರೆ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಯಾಕಂದರೆ ನನಗೆ ಕಂಪ್ನಿ ನನಗೆ 8 ಅವರ್ಸ್ ಕೇಳ್ತಾ ಇದೆ ಒಂದು ದಿನಕ್ಕೆ ಅಂದರೆ ನಾನು ಉಳಿದಿದ್ದ ಅವರ್ಸಿಗೆ ನಾನು ವ್ಯಾಲ್ಯೂನ ಕಟ್ಟಿರಬೇಕು, ನನ್ನ ವರ್ತ್ ಅದು, ನನ್ನ ಟೈಮ್ ಇದು ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ನೀವು 8 ಗಂಟೆ ನಿದ್ದೆ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಒಂದು 3 ಗಂಟೆ ತಗೊಂಡು ಕೊಡ್ತೀರಾ ಅದಕ್ಕೆ. ನೀವೇನೋ ಫ್ರೆಂಡ್ಸನ್ನ ಒಂದು 1 ಅವರ್ ಮೀಟ್ ಮಾಡ್ತಾ ಇದ್ದೀರಾ ಅದನ್ನು ತೊಗೊಂಡು ಕೊಡ್ತೀರಾ. ನಿಮ್ಮ ಫ್ಯಾಮಿಲಿ ಜೊತೆ ಒಂದು 2 ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಅದರಿಂದ 1 ಅವರ್ ತೆಗೆದು ಕೊಡ್ತೀರಾ. ಯಾಕಂದ್ರೆ ನೀವು ವ್ಯಾಲ್ಯೂನೇ ಕಟ್ಟಿಲ್ಲ, ನೀವು ಬರೀ ಬ್ಯಾಂಕಿಗೆ ಬರ್ತಾರ ದುಡ್ಡನ್ನು ನೋಡ್ತಿರ್ತೀರ. ಸೊ ಅದೇ ರೀತಿ ಇನ್ನೊಂದು ನೀವು ನೋಡಿದ್ರೆ ಈಗಿನ ಒಂದು ಡಿಜಿಟಲ್ ವರ್ಲ್ಡ್ನಲ್ಲಿ ಈ ಒಂದು ನೀವು ದುಡ್ಡಿನ ಹಿಂದೆ ಬಿದ್ದಿದ್ರೂ ಕೂಡ ನಾವು ಹಾರ್ಡ್ ದುಡ್ಡನ್ನು ನೋಡೇ ಇರೋದಿಲ್ಲ ನಾವು. ಯಾಕಂದರೆ UPI ಇರ್ಬೋದು, ನೀವು ಆನ್ಲೈನ್ ಇರ್ಬೋದು. ಸೊ ನೀವು ಏನೇ ದುಡಿದ್ರೂ ಯಾವುದೋ ಒಂದು ನಂಬರ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ನಿಮ್ಮ ಅಕೌಂಟಲ್ಲಿ. ಸೊ ಅದು ಕೂಡ ಒಂಥರ ವರ್ಚುವಲ್ ಆಗಿಬಿಟ್ಟು ನೀವು ಯಾವುದರ ಹಿಂದೆ ಬಿದ್ದಿದ್ದೀರಾ ಅಂತ ಕ್ವಶನ್ ಬರುತ್ತೆ. ಯಾಕಂದ್ರೆ ಅನ್ಲೆಸ್ ನೀವು ಅದನ್ನು ದುಡ್ಡನ್ನು ಯೂಸ್ ಮಾಡಲಿಲ್ಲ ಅಂದರೆ ಅದು ಬರೀ ನಂಬರ್ ತಾನೆ, ನಿಮ್ದು ಅಕೌಂಟಲ್ಲಿ ಒಂದು ನಂಬರ್ ತೋರಿಸ್ತಾ ಇರುತ್ತೆ. ಸೊ ತುಂಬ ಜನಕ್ಕೆ ಏನಾಗ್ಬಿಟ್ಟು ಈ ಒಂದು ಪೀಪಲ್ ಸ್ಟ್ರಗಲ್ ಮಾಡ್ತಾ ಇರೋದು ನಿಜ ಇನ್ ಜನರಲ್ ಆ್ಯಂಡ್ ಇನ್ IT ಇಂಡಸ್ಟ್ರಿ. ಆದರೆ ಅಟ್ ದ ಸೇಮ್ ಟೈಮ್ ದುಡ್ಡು ಮಾಡ್ತಾ ಇರೋರು ಆ ದುಡ್ಡನ್ನ ಯೂಸ್ ಮಾಡೋದಕ್ಕೂ ಯೋಚಿಸ್ತಾ ಇರೋದಿಲ್ಲ. ಇನ್ನೂ ನನಗೆ ಬೇಕಾಗ್ಬೋದೇನೋ, ನನಗಿನ್ನೂ ಫಿಯರ್ ಇರುತ್ತೆ ಅವ್ರಿಗೆ, ನಂಗೆ ನಾಳೆ ಇನ್ನೂ ಬೇಕು, ನನ್ನ ನೆಕ್ಸ್ಟ್ ಜನ್ರೇಷನಿಗೆ ಬೇಕಿರ್ಬೋದು. ಅವರೇ ಅದನ್ನು ಅನುಭವಿಸ್ತಾ ಇಲ್ಲದೆ ಇರೋದು ಕೂಡ ಒಂದು ಮೇಜರ್ ಸ್ಟ್ರೆಸ್ಸಿಗೂ ಪ್ರಾಬ್ಲಮ್ ಹೌದು. ಆ್ಯಂಡ್ ಅವರು ಗೋಲ್ ಏನಕ್ಕೆ ಮಾಡ್ತಾ ಇದ್ದಾರೆ ದುಡ್ಡು ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಅಂತ ನಾನು ಹೇಳ್ತೀನಿ.